ಕರೋನಾ ಹೆಚ್ಚಳ ಹಿನ್ನೆಲೆಯಲ್ಲಿ ಸಿಎಂ ಅಲರ್ಟ್ ಆಗ್ತಾ ಇದ್ದಾರೆ. ಆರೋಗ್ಯ ಸಚಿವರಿಗೆ ಸಿದ್ದರಾಮಯ್ಯನವರು ಸೂಚನೆ ಕೊಡ್ತಾ ಇದ್ದಾರೆ. ಕರೋನಾ ಲಘುವಾಗಿ ಪರಿಗಣಿಸೋದು ಬೇಡ, ಜನರಲ್ಲಿ ಆತಂಕ ಉಂಟು ಮಾಡೋದು ಬೇಡ, ಮಾಸ್ಕ್ ಸ್ಯಾನಿಟೈಸರ್ ಬಳಕೆ ಮಾಡುವಂತೆ ಸೂಚಿಸಿ. ಮೊದಲೇ ಎಚ್ಚೆತ್ತುಕೊಂಡ್ರೆ ಅನಾಹುತವನ್ನೇ ತಪ್ಪಿಸಬಹುದು. ಕೋವಿಡ್ ಟೆಸ್ಟ್ ಔಷಧಿಗಳ ಸಂಗ್ರಹಕ್ಕೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಜನರು ಆತಂಕಕ್ಕೆ ಒಳಗಾಗೋದು ಬೇಡ, ಅವ್ರಿಗೆ ಆತಂಕ ಉಂಟಾಗುವಂತೆ ಮಾಡೋದು ಬೇಡ, ಹಂಗಂತ ನೆಗ್ಲೆಕ್ಟ್ ಮಾಡೋದು ಬೇಡ. ಏನು ಕೋವಿಡ್ ಅಂತೆ, ಬರುತ್ತಂತೆ ಹೋಗುತ್ತಂತೆ, ಸುಮ್ಮನೆ ಹೇಳ್ತಿದ್ದಾರಂತೆ, ಹಬ್ಬಿಸ್ತಿದ್ದಾರಂತೆ, ಅದು ಬೇಡ. ಎಚ್ಚರಿಕೆಯೂ ಇರಲಿ, ಆತಂಕನೂ ಬೇಡ. ಈ ಥರ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಕೋವಿಡ್ ಅನ್ನುವಂಥ ಹಿನ್ನೆಲೆಯಲ್ಲಿ ಮಾಸ್ಕನ್ನು ಕಂಪಲ್ಸರಿ ಮಾಡಿ, ಸ್ಯಾನಿಟೈಸರನ್ನು ಕಂಪಲ್ಸರಿ ಮಾಡಿ, ಅದರ ಜೊತೆಗೆ ಇದಕ್ಕೆ ಬೇಕಾಗಿರುವಂಥ ಮೆಡಿಸಿನ್ಗಳ ಸಂಗ್ರಹ, ಔಷಧಿಗಳ ಸಂಗ್ರಹ, ಅದೇನು ಬೇಕು ಅದನ್ನು ಮಾಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಆರೋಗ್ಯ ಇಲಾಖೆಗೆ, ಆರೋಗ್ಯ ಸಚಿವರಿಗೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಸ್ವತಃ ಸಿಎಂ ನಿನ್ನೆ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ರು. ಕೆಲವು ಕಾರ್ಯಕ್ರಮದಲ್ಲಿ ಮಾಸ್ಕ್ ಹಾಕೊಂಡೇ ಭಾಗಿಯಾಗಿದ್ರು. ರಾಜ್ಯದ ಮುಖ್ಯಮಂತ್ರಿಗಳೇ ಮಾಸ್ಕ್ ಅನ್ನು ಧರಿಸಿದ್ರು ಕಾರಣ ಎಲ್ರಿಗೂ ಒಂದು ಮೆಸೇಜು ಪಾಸ್ ಆಗಬೇಕು, ಮತ್ತೆ ಆಕ್ಟಿವ್ ಆಗಿರೋದು ಹೌದು. ಹಾಗಾಗಿ ಆರೋಗ್ಯ ಇಲಾಖೆಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ, ಏನೇನು ಆದೇಶ ಮಾಡಬೇಕು, ಏನೇನು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅದನ್ನು ಮಾಡಿ, ಜೊತೆಗೆ ಜನರಲ್ಲಿ ಈ ಮಾಸ್ಕನ್ನು ಧರಿಸೋದು ಮತ್ತು ಸ್ಯಾನಿಟೈಸರನ್ನು ಯೂಸ್ ಮಾಡೋದು, ಇದ್ರ ಬಗ್ಗೆ ಹೆಚ್ಚಿನ ರೀತಿಯಾಗಿ ಕಾಳಜಿ ವಹಿಸಿ ಮಾಹಿತಿಯನ್ನು ನೀಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗೆಯೇ ಕೋವಿಡ್ ಟೆಸ್ಟ್ ಆಗಿರ್ಬೋದು, ಔಷಧಿಗಳ ಸಂಗ್ರಹ ಆಗಿರ್ಬೋದು, ಇದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ ಅನ್ನುವಂಥ ಸೂಚನೆಯನ್ನು ನೀಡಿದ್ದಾರೆ. ಸಿಎಂ ಆರೋಗ್ಯ ಇಲಾಖೆಗೆ, ಆರೋಗ್ಯ ಸಚಿವರಿಗೆ ಈ ಒಂದು ಆದೇಶವನ್ನು ನೀಡಿರೋದು. ಹಾಗಾಗಿ ಇನ್ನು ಮುಂದೆ ನೀವು ಎಲ್ಲಾದರೂ ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನುವಂಥ ಪ್ಲ್ಯಾನ್ಸ್ ಇದ್ದರೆ ಮಾಸ್ಕ್ ಹಾಕ್ಕೊಂಡು ಓಡಾಡಿ. ನಮ್ಮ ಜೀವ ನಮ್ಮೆಲ್ರಿಗೂ ಮುಖ್ಯ ಅಲ್ಲ. ಮಾಸ್ಕ್ ಹಾಕೋದ್ರಿಂದ ಸಮಸ್ಯೆ ಅಂತೂ ಏನೂ ಆಗಲ್ಲ, ಯಾವುದೇ ವೈರಸ್ ಇದ್ರೂ ಅಟ್ಯಾಕ್ ಅಂತೂ ಆಗಲ್ಲ. ಸೊ ಹಾಗಾಗಿ ನೀವು ಆಫೀಸಿಗೆ ಹೋಗ್ತಿರೋ ಅಥವಾ ಹೊರಗಡೆ ಹೋಗ್ತಿರೋ, ಕೆಲಸಕ್ಕೆ ಹೋಗ್ತಿರೋ, ಸುಮ್ಮನೆ ಶಾಪಿಂಗ್ ಅಂತ ಹೋಗ್ತಿರೋ, ವೀಕೆಂಡ್ಸ್ ಅಂತ ಹೋಗ್ತಿರೋ, ಬಟ್ ಮಾಸ್ಕ್ ಧರಿಸ್ಕೊಂಡು ಹೋಗೋದು ಸೂಕ್ತ. ಯಾಕಂದರೆ ರಾಜ್ಯದಲ್ಲಿ ಕೇವಲ ಕೋವಿಡ್ ಮಾತ್ರ ಅಲ್ಲ, ಬೇರೆ ಬೇರೆ ವೈರಸ್ಗಳ ಅಟ್ಯಾಕು ಆಗ್ತಿದ್ದಾವೆ. ಒಂದು ಕಡೆ ಡೆಂಗ್ಯೂ ಇದೆ, ಮಲೇರಿಯಾ ಇದೆ, ಟೈಫಾಯ್ಡ್ ಅಂತಿದ್ದಾರೆ, ಸಾಕಷ್ಟು ರೀತಿಯಾದಂಥ ವೈರಲ್ ಫೀವರ್ಸ್ಗಳು ಕಾಣಿಸ್ಕೊಳ್ತಾ ಇದೆ. ಮಳೆಗಾಲ ಪ್ರಾರಂಭ ಆಯಿತು ಅಂತಂದರೆ ಸಾಮಾನ್ಯವಾಗಿ ನೆಗಡಿ, ಕೆಮ್ಮು, ತಲೆನೋವು, ಜ್ವರ ಇದಂತೂ ಇದ್ದೇ ಇರುತ್ತೆ. ಹಾಗಾಗಿ ಮಾಸ್ಕ್ ಧರಿಸೋಣ, ನಮ್ಮಿಂದ ಬೇರೆಯವ್ರಿಗೂ ಸಮಸ್ಯೆ ಆಗಬಾರ್ದಲ್ಲ. ಸೊ ಮಾಸ್ಕ್ ಧರಿಸೋದ್ರಿಂದ ಒಳ್ಳೆಯದೇ ಆಗುತ್ತೆ ಬಿಟ್ಟರೆ ಕೆಟ್ಟದಂತೂ ಆಗಲ್ಲ ಅಲ್ಲ. ಸೊ ಆ ಕಾರಣಕ್ಕಾಗಿ ಸಿಎಂ ಕೂಡ ಖುದ್ದಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಚ್ಚೆತ್ಕೊಂಡ್ರೆ ಅನಾಹುತಗಳನ್ನು ತಪ್ಪಿಸಬಹುದು ಅಂತ ಹೇಳಿದ್ದಾರೆ. ನಾವು ಈಗಲೇ ಅಲರ್ಟ್ ಆಗಿಬಿಡ್ಬೇಕು. ಈಗ ನೋಡಿ, ಆಂಧ್ರದಲ್ಲಿ, ಮಹಾರಾಷ್ಟ್ರದಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ಅತಿಯಾಗಿ ಕೋವಿಡ್ ಕೇಸಸ್ಗಳು ದಾಖಲಾಗ್ತಾ ಇದೆ. ಅಲ್ಲೂ ಮಾರ್ಗಸೂಚಿಯನ್ನು ಹೊರಡಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಹೀಗಿರಬೇಕಾದ್ರೆ ನಮ್ಮಲ್ಲಿ ಕೇಸಸ್ಗಳು ಕೂಡ ಆ್ಯಕ್ಟಿವ್ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಒಂದೊಂದೇ ಜಾಸ್ತಿನೂ ಆಗ್ತಾ ಇದೆ. ಒಂದು ಡೆತ್ತೂ ಆಗಿದೆ. ಇದರಲ್ಲಿ ಗಾಬರಿ ಪಡೋದು ಏನೂ ಇಲ್ಲ, ಬಟ್ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು. ಈ ಸೂಚನೆಯನ್ನು ಕೊಡಲಾಗಿದೆ.